ಎಲ್ಲರಿಗೂ ನಮಸ್ಕಾರ. ಯೋಗ ಮಯಸ್ಕರ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ಇವತ್ತು ನಾವು ಪರ್ವತಾಸನ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಮೊದಲಿಗೆ ಎರಡೂ ಕಾಲನ್ನು ಚಾಚ್ತೀವಿ, ಸಮತಲ ಸ್ಥಿತಿಯಲ್ಲಿ ಇರ್ತೀವಿ. ನಿಧಾನವಾಗಿ ಎರಡೂ ಕಾಲನ್ನು ಮಚ್ಚಿ ಸುಖಾಸನಕ್ಕೆ ಬರ್ತೀವಿ. ಶ್ವಾಸವನ್ನು ತಗೊಳ್ತೀವಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆ ತಗೊಳ್ತೀವಿ. ಒಮ್ಮೆ ಹಸ್ತದ ಬೆರಳನ್ನು ಲಾಕ್ ಮಾಡಿ ಮೇಲೆ ತಿರ್ಚಿ ಮೇಲೆ ಎಳೆಸ್ತೀವಿ. ನಂತರ ಅಲ್ಲಿಂದ ಎರಡೂ ಹಸ್ತವನ್ನು ಜೋಡಿಸ್ತೀವಿ. ಇದಕ್ಕೆ ಪರ್ವತಾಸನ ಅಂತಾರೆ. ಈ ಆಸನದಿಂದ ಹೊಟ್ಟೆಯ ಮತ್ತು ಹೊಟ್ಟೆಯ ಸುತ್ತಲಿನ ಸೊಂಟದ ಬೊಜ್ಜಿನಂಶ ಕಡಿಮೆ ಆಗುತ್ತೆ, ಭುಜಗಳು ಸಡಿಲ ಆಗುತ್ತೆ, ಕುತ್ತಿಗೆ ಭಾಗ ಸಡಿಲ ಆಗುತ್ತೆ, ಬೆನ್ನಿನ ಭಾಗ ನೇರ ಆಗುತ್ತೆ. ಶ್ವಾಸ ಬಿಡ್ತಾ ನಿಧಾನವಾಗಿ ಎರಡೂ ಕೈಗಳನ್ನ ಪಕ್ಕದಿಂದ ಕೆಳಗಡೆ ಇಳಿಸ್ತೀವಿ. ಇದು ಪರ್ವತಾಸನ. ನಮಸ್ಕಾರ.